ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. G+2 ಮನೆಗಳ ಕಾಮಗಾರಿಯನ್ನು ಪ್ರಾರಂಭಿಸಲು ಆಯುಕ್ತರಾದ ಕವಿತಾ ಮನ್ನೆಯವರ ಒಪ್ಪಿಗೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ G+2 ಫಲಾನುಭವಿಗಳ ಹಾಗೂ ಮನೆ ನಿವೇಶನದಾರರ ಸಭೆ ಕರೆಯಲಾಗಿತ್ತು. ದಿನಾಂಕ 26/8/2024 ಈ ಹಿಂದೆ ಹೋರಾಟ ಸಮಿತಿಯಿಂದ ಮನೆಗಳ ಕಾಮಗಾರಿ ಪ್ರಾರಂಭವಾಗದಿದ್ದಲ್ಲಿ 19ರಂದು ನಗರಸಭೆಯನ್ನು ಮುತ್ತಿಗೆ ಹಾಕುವುದಾಗಿ ಮನವಿ ನೀಡಲಾಗಿತ್ತು. ಬೆಂಗಳೂರಿನಲ್ಲಿ ನಡೆದ ಗೃಹ ಮಂಡಳಿ ಸಭೆಯಲ್ಲಿ ಭಾಗವಹಿಸಿದ ಕುರಿತು ಹಾಗೂ ಮುಂದಿನ ನಡೆಯ ಕುರಿತು ಚರ್ಚಿಸಲಾಗಿತ್ತು. ಈ ಸಂದರ್ಭದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಅಕ್ರಮ್ ಖಾನ್ ಇವರು ಗೃಹ ಮಂಡಳಿಯವರು ಕರೆದ ಸಭೆಯಲ್ಲಿ ಉಪಸ್ಥಿತರಿದ್ದು, ಗೃಹ ಮಂಡಳಿಯ ಆಯುಕ್ತರಾದ ಕವಿತಾ ಮನ್ನೆಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಗೃಹ ಮಂಡಳಿಯ ಅಧಿಕಾರಿಗಳು, ರಾಜೀವ್ ಗಾಂಧಿ ಗೃಹ ಅಧಿಕಾರಿಗಳು, ನಗರಸಭೆ ಪೌರಾಯುಕ್ತರಾದ ರಾಜಾರಾಮ್ ಪವಾರ್, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗುತ್ತಿಗೆದಾರರಾದ ಉಪಸ್ಥಿತರಿದ್ದು, G+2 ಮನೆಗಳ ಕಾಮಗಾರಿಗಳ ಬಗ್ಗೆ ಸುದೀರ್ಘವಾದ ಚರ್ಚೆ ನಡೆದು ಒಟ್ಟು 1106 ಕಾಮಗಾರಿಯನ್ನು ಗುತ್ತಿಗೆ ನೀಡಿದ್ದು, ಫಲಾನುಭವಿಗಳಿಗೆ 108 ಮನೆಗಳನ್ನು ನೀಡಿದ್ದು, ಅಲ್ಲದೆ 36 ಮನೆಗಳು ಮುಗಿಯುವ ಹಂತದಲ್ಲಿದ್ದು, ಅದನ್ನು ಸಹ ಕಾಮಗಾರಿಯ ಮುಗಿಸಿ ಫಲಾನುಭವಿಗಳಿಗೆ ನೀಡಬೇಕೆಂದು ತೀರ್ಮಾನಿಸಲಾಯಿತು. ಈ ಹಿಂದೆ ಒಪ್ಪಿಕೊಂಡಂಥ 384 ಮನೆಗಳಲ್ಲಿ 240 ಮನೆಗಳ ಕಾಮಗಾರಿಯನ್ನು ಆದಷ್ಟು ಬೇಗನೆ ಪ್ರಾರಂಭಿಸಬೇಕೆಂದು ತೀರ್ಮಾನಿಸಲಾಯಿತು. ಅಲ್ಲದೆ ಗುತ್ತಿಗೆದಾರನಿಗೆ ನೀಡಬೇಕಾದ ಹಣದ ಬಗ್ಗೆ ಚರ್ಚಿಸಲಾಯಿತು. ಗೃಹ ಮಂಡಳಿಯ ಆಯುಕ್ತರು ಶಾಸಕರಾದ ಆರ್. ವಿ. ದೇಶಪಾಂಡೆ ಅವರ ಜೊತೆಗೆ ಫೋನ್ ಮೂಲಕ ಚರ್ಚಿಸಿ ಮುಂದಿನ ಸಭೆ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆಸಿ ಎಲ್ಲ ವಿಷಯಗಳ ಬಗ್ಗೆ ಸೂಕ್ತ ಕ್ರಮ ವಹಿಸುವುದಾಗಿ ಭರವಸೆ ನೀಡಿದರು. ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್ ಇವರು ಮಾತನಾಡುತ್ತಾ, ಕಾಮಗಾರಿ ಪ್ರಾರಂಭವಾದಾಗಿಂದ ಮತ್ತೆ ಹೋರಾಟ ಪ್ರಾರಂಭ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಈ ಹಿಂದೆ ನಮ್ಮ ಅನೇಕ ಹೋರಾಟಗಳಲ್ಲಿ ದಾಂಡೇಲಿ ನಗರಸಭೆ ಡಿವೈಎಸ್ಪಿ, ಸಿಪಿಐ, ಪಿಎಸ್ಐ ಮತ್ತು ಇಲಾಖೆಯ ಪೊಲೀಸ್ ಸಿಬ್ಬಂದಿ ವರ್ಗದವರು ಸಹಕರಿಸಿದ್ದಾರೆ ಎಂದು ಅಭಿನಂದಿಸುತ್ತೇವೆ. ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಕೀಲರಾದ ರಾಘವೇಂದ್ರ ಗಡ್ಡೆಪ್ಪನವರ್, G+2 ಮನೆಗಳಿಗಾಗಿ ಮನೆ ನಿವೇಶನಕ್ಕಾಗಿ ಕಳೆದ 9 ತಿಂಗಳಿಂದ ಸತತವಾಗಿ ಹೋರಾಟ ಮಾಡುತ್ತಾ ಅದರ ಫಲವಾಗಿ 144 ಮನೆಗಳನ್ನು ಸಿಗುವ ಹಂತದಲ್ಲಿದೆ. ಮುಂದಿನ ದಿನಗಳಲ್ಲಿ ನಿವೇಶನ ನೀಡುವ ಬಗ್ಗೆ ಮತ್ತೆ ಹೋರಾಟ ಮಾಡಬೇಕಾಗುತ್ತದೆ ಎಂದು ತಿಳಿಸಿದರು. ಅಲ್ಲದೆ ನಾವು ನಡೆಸುತ್ತಿರುವ ಕಾನೂನುಬದ್ಧವಾದ ಅನೇಕ ಹೋರಾಟಗಳಿಗೆ ಸಹಕಾರ ನೀಡುತ್ತಾ ಬಂದ ಪಿಎಸ್ಐ ಹಾಗೂ ಸಿಪಿಐ ಭೀಮಣ್ಣ ಸೂರಿ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿ ನಮ್ಮ ಹೋರಾಟಕ್ಕೆ ಸತತವಾಗಿ ಸಹಕಾರವನ್ನು ಮಾಡುತ್ತಾ ಬಂದಿದ್ದಾರೆ. ನಮ್ಮ ಸಮಿತಿಯಿಂದ ಪೊಲೀಸ್ ಇಲಾಖೆಗೆ ಅಭಿನಂದಿಸುತ್ತೇವೆ. ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದ ಮುಜಾಜಿ ಛಬ್ಬಿ, ಶ್ಯಾಮ್ ಬೆಂಗಳೂರು, ಮಹಮ್ಮದ್ ಗೌಸ್ ಬೆಟ್ಗೇರಿ, ಶಿವಾನಂದ್ ಮುರುಗೋಡ್, ಸಹನಾ ದಿಲ್ಶಾದ್ ಕಲ್ಸಾಪುರ್, ದತ್ತಾತ್ರೇಯ ಹೆಗಡೆ. 26 ತಾರೀಕಿಗೆ ಬೆಂಗಳೂರಲ್ಲಿ ಗೃಹ ಮಂಡಳಿಯವರು ಸಭೆ ಕರೆದಿದ್ದರು. ಆ ಸಭೆ ಕರೆಯೋಕ್ಕಿಂತ ಮುಂಚೆ ನಾವು ಹೋರಾಟ ಸಮಿತಿಯಿಂದ 19ನೇ ತಾರೀಕಿಗೆ ಈ ದಾಂಡೇಲಿ ನಗರಸಭೆಗೆ ನಾವು ಒಳಗೆ ಹೋಗಿ ಹೋರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ವಿ. ಆ ಎಚ್ಚರಿಕೆ ನಂತರ ಕೂಡಲೇ ಗೃಹ ಮಂಡಳಿಯವರು, ರಾಜೀವ್ ಗಾಂಧಿ ಗೃಹ ನಿರ್ಮಾಣ ಮಂಡಳಿ, ನಗರಸಭೆ ಪೌರಾಯುಕ್ತರು, ಗುತ್ತಿಗೆದಾರರು ಎಲ್ಲರೂ ಭಾಗವಹಿಸಿದರು. ನಾನು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಪರವಾಗಿ ನಾನು ಸಹ ಭಾಗವಹಿಸಿದ್ದೆ. ಅಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಗುತ್ತಿಗೆದಾರರ ಕೆಲಸ ಬಗ್ಗೆ ಆಯಿತು. ಗುತ್ತಿಗೆದಾರ ನನಗೆ ಲಾಸ್ ಆಗ್ತದೆ, ನನಗೆ ಅದು ಬೇಡ, ಬಿಡ್ತೇನೆ ಅಂತ ಅಷ್ಟು ಸಹ ಹೇಳ್ತಾಯಿದ್ರು. ಆದರೆ ಗೃಹ ಮಂಡಳಿ ಕಮಿಷನರ್ ಅವರ ಮೇಲೆ ಸೀರಿಯಸ್ ಆಗಿ ಮಾತಾಡಿದ ನಂತರ ಅವರು ಒಪ್ಕೊಂಡ್ರು, ನಾವು ಮಾಡ್ತೇನೆ ಅಂಥೇಳಿ. ಆ ಸಭೆಯಲ್ಲಿ ನಮಗೆ